ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದ್ರೆ, ಈಗಾಗಲೇ ನೀವು ತಮ್ಮೆಲ್ಲಲ್ಲಿ ನೋಡ್ಕೊಂಡು ಬಂದಿದ್ದೀರಾ. 3 ತಿಂಗಳ ಯುವ ನಿಧಿ ಹಣ ಯಾವ ದಿನಾಂಕದಂದು ಬರುತ್ತೆ ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ಯಾವ ಕಾರಣಕ್ಕಾಗಿ ಯುವ ನಿಧಿ ಅಮೌಂಟ್ ಬಂದಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಇನ್ನೊಂದು ಯಾರಿಗೆಲ್ಲ ಈಗಾಗಲೇ ಯುವ ನಿಧಿ ಅಮೌಂಟ್ ಬಂದಿದೆ ಅವರು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಅಮೌಂಟ್ ಬಂದಿದೆ ಅಂತ ಹೇಳಿ ಮೆಸೇಜ್ ಮಾಡಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಗೆಳೆಯರ, ವಿಡಿಯೋನ ಶುರು ಮಾಡೋಣ. ಪ್ರತಿ ತಿಂಗಳು ಕೂಡ ಈ ರೀತಿ ಯುವ ನಿಧಿ ಅಮೌಂಟು ಡಿಲೇ ಆಗ್ತಾ ಇರೋದಕ್ಕೆ ಕೆಲವೊಬ್ಬರ ವಿಚಾರಗಳನ್ನು ತಿಳಿಸಿ ನೋಡೋದಾದರೆ, ಸರ್ಕಾರದ ಕೈಯಲ್ಲಿ ಹಣ ಇಲ್ಲ, ಎಲ್ಲೋ 3-4 ತಿಂಗಳಿಂದ ಯುವ ನಿಧಿ ಅಮೌಂಟೇ ಆಗ್ತಾ ಇಲ್ಲ. ಈ ಕಾರಣದಿಂದ ಯುವ ನಿಧಿ ಇನ್ನು ಮುಂದೆ ಬಂದಾಗೋ ಸಾಧ್ಯತೆ ಇದೆ, ಯುವ ನಿಧಿ ಅಮೌಂಟ್ ಕ್ಯಾನ್ಸಲ್ ಆಗುತ್ತೆ ಅಂತೆಲ್ಲ ಹೇಳಿ ಮಾತಾಡ್ತಾ ಇದ್ದಾರೆ. ಸರ್ಕಾರದ ಬೊಕ್ಕಸೆಯಲ್ಲಿ ಪೂರ್ತಿ ಹಣ ಖಾಲಿಯಾಗಿದೆ. ಈ ಕಾರಣದಿಂದ ಯುವ ನಿಧಿ ಅಮೌಂಟು ಈ 3 ತಿಂಗಳಿಂದ ಯಾರಿಗೂ ಬಂದಿಲ್ಲ ಮತ್ತು ಕೆಲವೊಬ್ಬರಿಗೆ ಬಂದಿದೆ, ಕೆಲವೊಬ್ಬರಿಗೆ ಬಂದಿಲ್ಲ. ಬರದೇ ಇರೋರಿಗೆ ಇನ್ನು ಮುಂದೆ ಬರೋದು ಇಲ್ಲ ಅನ್ನೋ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಮುಂದೆ ಬರುವ ತಿಂಗಳಲ್ಲಿ ಯುವ ನಿಧಿ ಕ್ಯಾನ್ಸಲ್ ಆಗುತ್ತಾ? ಕರ್ನಾಟಕದಲ್ಲಿ ಭವಿಷ್ಯತ್ತಿನಲ್ಲಿ ಯಾವತ್ತೂ ಕೂಡ ಯುವ ನಿಧಿ ಅಮೌಂಟ್ ಆಗಿರಲಿ, ಪಂಚ ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದಾರಲ್ಲ, ಇದು ಯಾವುದೇ ಕಾರಣಕ್ಕೂ ಬಂದ್ ಮಾಡುವುದಿಲ್ಲ, ಮುಂದುವರಿತಾ ಇರುತ್ತೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದಾಗಿ ಡಿಲೇ ಆಗ್ತಾ ಇದೆ. ನಿಮ್ಮ ಅಮೌಂಟು, ಯುವ ನಿಧಿ ಅಮೌಂಟು ಗ್ಯಾರಂಟಿಗಳನ್ನು ನಿಮಗೆ ನೀಡುವುದಾಗಿ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಇದು ನಿಮ್ಮ ಖಾತೆಗೆ ತಲುಪಿಸುವಂಥದ್ದು ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂಥ ನನ್ನ ಜವಾಬ್ದಾರಿ. ಇದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ. ಪ್ರತಿ ತಿಂಗಳು ಯುವ ನಿಧಿ ಅಮೌಂಟು ಎಲ್ಲ ವಿದ್ಯಾರ್ಥಿಗಳಿಗೂ, ಅರ್ಹ ಫಲಾನುಭವಿಗಳಿಗೆ ನೀಡುವುದು ಜವಾಬ್ದಾರಿ ನಮ್ದಿರೋ, ಅಥವಾ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರದೇ ಇರೋರಿಗೆ ಬರೋದಿಲ್ಲ. ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದು DBT ಪೋಸ್ಟ್ ಅಂತ ಇದ್ದವ್ರಿಗೆ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ಇದು ಮುಂದುವರಿತಾ ಇದೆ. ಅಂದರೆ ಅಕೌಂಟಿಗೆ ಬೀಳೋದಕ್ಕೆ ಕೆಲವು ತಾಂತ್ರಿಕ ಕಾರಣಗಳಿಂದ ಮುಂದೂಡಲಾಗ್ತಾ ಇದೆ, ಇದು ಡಿಲೇ ಆಗ್ತಾ ಇದೆ. ಮತ್ತೆ ಯಾವ ಕಾರಣಗಳಿಂದ ಡಿಲೇ ಆಗ್ತಾ ಇದೆ ಅಂತ ಅಂದ್ರೆ, ಈ ಹಿಂದೆ ಯುವ ನಿಧಿ ಏನು ಅರ್ಜಿದಾರರಿದ್ದಾರಲ್ಲ ಅವರು ಎಲ್ಲರಿಗೂ ಯುವ ನಿಧಿ ಅಮೌಂಟ್ ಬಂದಿತ್ತು. ಬಟ್ ಆದರೆ ಈ 3 ತಿಂಗಳ ಹಿಂದೆ ಯುವ ನಿಧಿ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ಅರ್ಜಿದಾರರ ಡಾಕ್ಯುಮೆಂಟ್ ರಿವೆರಿಫಿಕೇಶನ್ ಅನ್ನ ಮಾಡಲಾಗ್ತಾ ಇದೆ. ಡಾಕ್ಯುಮೆಂಟ್ ಅನ್ನ ಮರುಪರಿಶೀಲನೆ ಮಾಡ್ತಾ ಇದ್ದೀವಿ. ಈ ಮರುಪರಿಶೀಲನೆಯಲ್ಲಿ ಯಾರ ಅನರ್ಹರು ಏನಾದರೂ ಅರ್ಜಿ ಹಾಕಿದ್ರೆ ಅಂಥವರಿಗೆ ಯುವ ನಿಧಿ ಅಮೌಂಟ್ ಬರೋದಿಲ್ಲ. ಮತ್ತು ಅದನ್ನು ಹೊರತುಪಡಿಸಿ ಯಾರೆಲ್ಲ ಯುವ ನಿಧಿಗೆ ಅರ್ಹರಾಗಿರ್ತಿರೋ, ಅನ್ಎಂಪ್ಲಾಯ್ಮೆಂಟ್ ಭತ್ಯೆ ಅಥವಾ ನಿರುದ್ಯೋಗ ಭತ್ಯೆಯನ್ನು ಪಡೆಯೋದಕ್ಕೆ ಯಾರೆಲ್ಲ ಅರ್ಹರಿದ್ದೀರೋ ಅವರೆಲ್ಲರಿಗೂ ಖಂಡಿತವಾಗಿ ನಿಮ್ಮ ಖಾತೆಗೆ ಅಮೌಂಟನ್ನು ಜಮಾ ಮಾಡ್ತೀವಿ. ಅಲ್ಲಿ ಎಲ್ಲ ಫಲಾನುಭವಿಗಳಿಗೆ ಬರುತ್ತೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಯಾರ್ಯಾರಿಗೂ ಈಗಾಗಲೇ ಯುವ ನಿಧಿ ಅಮೌಂಟ್ ಬಂದಿದೆಯಲ್ಲ, ಯುವ ನಿಧಿ ಅಮೌಂಟ್ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ, ಬಂದಿಲ್ಲ ಅಂತಿದ್ರೆ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡಿ. ಮಾಹಿತಿಯನ್ನು ರಾಜ್ಯ ಸರ್ಕಾರ ಯುವ ನಿಧಿ ಫಲಾನುಭವಿಗಳಿಗೆ ಅಥವಾ ಪದವಿ ಮತ್ತು ಡಿಗ್ರಿ ಮುಗಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುತ್ತೆ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ನಾನು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಶೇರ್, ಕಮೆಂಟ್ ಮತ್ತು ಲೈಕ್ ಮಾಡೋದರ ಮೂಲಕ, ಅದಕ್ಕೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ನೀಡಿ ಅಂತ ಹೇಳ್ತಾ, ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರ.